ಅಪ್ಪು ಅವ್ರು ಬಂದಿದ್ದಾರೆ. ಯಾರೋ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಇಂಥ ಟೈಮಲ್ಲಿ ಲೈಟ್ ಆಫ್. ಅಯ್ಯೋ 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 ಅಂದ್ರೆ ಇವಾಗ ಇನ್ನೇನು ವಿನ್ನರ್ಸ್ಗಳಿಗೆಲ್ಲ ಅನೌನ್ಸ್ ಮಾಡ್ತೀವಿ. ಪೆನ್ನು ಎಲ್ಲರೂ ಕಾಲೇಜ್ಗೆ ಹೋಗ್ತೀರಾ ನೀವೆಲ್ಲ? ನೀನೇನ್ ಮಾಡ್ತಾ ಇದ್ದೆ? ಆಕ್ಚುಲಿ ಇವತ್ತು ಡೇಟ್ ಬಂದು 19ನೇ ತಾರೀಕು. ಇವತ್ತು ವಿಶೇಷ ಪೂಜೆ ಇದೆ ನೋಡಿ. ನಮ್ಮ ವಿಶೇಷ ಪೂಜೆಗೋಸ್ಕರ ಎಲ್ಲೂ ಈ ತರ ಕೆಲಸ ಮಾಡಿರಲ್ಲ. ಇಂಥ ಟೈಮಲ್ಲಿ ಲೈಟ್ ಆಫ್. ಅಯ್ಯೋ 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 ಯಾರು ಈ ತರ ಮಾಡಿರಲ್ಲ. ರೋಡ್ಗೆ ಡಾಂಬರ್ ಹಾಕ್ಸ್ಕೊಂಡಿದೀವಿ, ಹೊಸ ಡಾಂಬರ್ ಹಾಕೋರು ನೋಡಿ. ನಮ್ಮ ತರ ಯಾರು ಮಾಡ್ಬಿಟ್ಟವ್ರೆ ಹೇಳ್ಬಿಡಿ ನೋಡಲ್ಲ. ವಿಶೇಷ ಪೂಜೆ ಅದ್ರ ಜೊತೆ ರೋಡ್ಗೆಲ್ಲ ಫುಲ್ ಹೊಸ ಡಾಂಬರು ಕಿತ್ತೋಗಿದ್ದು ರೋಡ್ಗೆ. ಅಲ್ಲಿ ಯಾರೋ ಬೈಕಲ್ಲಿ ಬೇರೆ ಹೋಯ್ತಾ ತಿರಿಕಂಡು ಬೇರೆ ನೋಡ್ತಾವ್ರೆ. ಸೊ ಆ್ಯಕ್ಚುಲಿ ಇವ್ನು ಗೊತ್ತಲ್ಲ, ಬಾಟಲ್ ಬಾಯ್. ಹಾಂ ಹಣ ಬಂದ. ಇಷ್ಟಾರ್ಥ ಕಾಮನಸ್ತು ಇಷ್ಟಾರ್ಥ ಸಿದ್ಧಿರಸ್ತು ಪಾರ್ವತಿ ಪರಮೇಶ್ವರ ಪ್ರಸಾದ ಸಿದ್ಧಿರಸ್ತು. ಇವಾಗ ರಂಗೋಲಿ ವಿನ್ನರ್ಸ್ ಆದವ್ರಿಗೆ ವಿನ್ನರ್ ರಂಗೋಲಿ ವಿನ್ನರ್ ರಂಗೋಲಿ ವಿನ್ನರ್. ಹಿಡ್ಗಾಯಿ ಹೊಡಿತಾ ಇದಾರೆ. ಹಿಂದೆ ಯಾರೋ ಅದು ಕುದುರೆ ಮನೆಯಲ್ಲೇ ಐತೆ. ಸೊ ಏನಪ್ಪ ಅಂದರೆ ಇವಾಗ ಇನ್ನೇನು ವಿನ್ನರ್ಸ್ಗಳಿಗೆಲ್ಲ ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ಎಲ್ಲ ಬಂದಿರೋ ಎಲ್ಲ ಪಾರ್ಟಿಸಿಪೇಟ್ ಮಾಡಿರೋರಿಗೆ ಸಮಾಧಾನಕರ ಬಹುಮಾನವನ್ನು ಕೊಡುತ್ತೇವೆ. ಈ ಗಿಫ್ಟ್ ನೋಡಿ ಇಷ್ಟುದ ಇದೆ. ಅನ್ಬಾಕ್ಸ್ ಮಾಡಿದಾಗ ಹಾಂ ಅಷ್ಟೇ. ಅನ್ಬಾಕ್ಸ್ ಇವೆಂಟು ನಮ್ಮ ಕೈಗೆ ಯಾವ್ದಾದ್ರು ಪಾರ್ಟಿಸಿಪೇಟ್ ಬಂದಿಲ್ಲ, ನಾವು ಒಂದು ಮನೆಗೆ ತಗೊಂಡು ಹೋಗೋದ. ಯಾಕಂದ್ರೆ ವ್ಲಾಗ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದೆಷ್ಟನೇ ಪ್ರೈಸು? ಅದೆಲ್ಲ ವಿನ್ನರ್ಸ್. ಅದು ಎಷ್ಟನೇ ಪ್ರೈಸ್? ಫಸ್ಟ್ ಸೆಕೆಂಡ್. ಇದು ಫಸ್ಟಾ? ಇದೆಲ್ಲ ಸೆಕೆಂಡ್. ಯಾವ್ಯಾವುದು ಕೊಟ್ಟಾಗಿ ನೋಡ್ಕೊಳ್ಳಿ ಅಷ್ಟೇ. ಇಟ್ಕೊಡ ಪೆನ್ನು ಎಲ್ಲರೂ ಕಾಲೇಜ್ಗೆ ಹೋಗ್ತೀರಾ ನೀವೆಲ್ಲ? ಇಮೋಷನಲ್ ಟೈಮ್. ಕಾಲೇಜ್ ಪೆನ್ ಇಟ್ಕೋಯ್ತೀವಿ, ಇಲ್ಲೇ ಪೆನ್ ಇಟ್ಕೋ. ಸರಿ ಕಣ ನೀನು. ಓದ್ತಾ ಇದ್ದಾಣ ಇಲ್ಲೇ. ಕಮಾನ್. ಸ್ಪರ್ಧೆಯಲ್ಲಿ ಭಾಗಿಸಿದ ಎಲ್ಲರಿಗೂ ಧನ್ಯವಾದಗಳು. ಫಸ್ಟ್ ಸಮಾಧಾನಕರ ಬಹುಮಾನ ಕೊಡೋದ ಹೆಂಗೆ? ಫಸ್ಟ್ ಸಮಾಧಾನಕರ ಬಹುಮಾನ. ಸಮಾಧಾನಕರ ಕೊಡೋದ ಹೇಳು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಎಲ್ಲರಿಗೂ ಸಮಾಧಾನಕರ ಬಹುಮಾನ. ಮೊದಲಿಗೆ ಎಲ್ಲರಿಗೂ ಸಮಾಧಾನಕರ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗಿದೆ. ಮೊದಲನೇ ಸ್ಪರ್ಧಿ ಭಾಗ್ಯ 0-1. ಏನು ಮಾಡಕ್ ಹೋಗ್ಬೇಡ. ಸಮಾಧಾನಕರ ಬಹುಮಾನ. ಹೊಡೀರಿ ಚಪ್ಪಾಳೆ. ಅಲ್ಲಿ ಇನ್ನು ಹಿಂದೆ ಹೋಗಿ. ಭಾಗ್ಯ ಮೋಹನ್ ಕ್ರಮಸಂಖ್ಯೆ 20. ಭಾಗ್ಯ ಮೋಹನ್ ಕ್ರಮಸಂಖ್ಯೆ 20. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಕ್ರಮಸಂಖ್ಯೆ 5. ಇಲ್ಲ ನಿಮ್ಮ ಬರ್ಲಿ. ಏನಂದ್ರೆ ಅವರು ಅವ್ರಮ್ಮ ಫಸ್ಟ್ ಪ್ಲೇಸ್ ಪ್ರಥಮ ಸ್ಥಾನ ಕ್ರಮಸಂಖ್ಯೆ 2 ರಾಧಾ ಡಾಕ್ಟರ್ ಶೇಖರ್.
ಪ್ರಸಾದಕ್ಕೆ ಬನ್ನಿ ಈಗ ಪ್ರಸಾದಕ್ಕೆ ಪ್ರಸಾದ ಈಗ ಪ್ರಸಾದ ಬನ್ನಿ ಹೋಗ್ತಾರೆ ಆ್ಯಕ್ಚುಲಿ ಡೆಕೋರೇಷನ್ ನೋಡಿ ಹೆಂಗೆ ಕಾಣ್ತಿದೆ ಅಂತ ಒಂದು ಕಮೆಂಟ್ ಹಾಕಿ. ಡೆಕೋರೇಷನ್ಗಳೆಲ್ಲ ಅವಾಗಲಿಂದ ಫ್ರೀನೇ ಸಿಗಲಿಲ್ಲ. ಪೂಜಾರಿ ನಿಂತಿದ್ರು, ಗಿಫ್ಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ವಿ. ನೀನೇನು ಮಾಡ್ತಾ ಇದ್ದೆ? ನಾನು ಮೈಕ್ ಹಿಡ್ಕೊಂಡು ನಿಂತಿದ್ದೆ. ಥ್ಯಾಂಕ್ ಯು ಅಣ್ಣ. ಹಾಂ, ಅದು ಮಾಡ್ತಿದ್ದೆ. ಸೊ ಇವಾಗ ನೋಡ್ಕೊಳ್ಳಿ ಹೆಂಗೆ ಕಾಣಿಸ್ತಿದೆ ಅಂತ. ಮಾಡ್ರಿ. ಓ ಆಲ್ರೆಡಿ ಹಂಗೆ ಹೇಳ್ದಂಗೆ ಈಗ ಆಲ್ರೆಡಿ ಎಲ್ಲ ಹೇಗೆ ನಿಂತವ್ರೆ? ಹಾಂ, ಪ್ರಸಾದ ಇಸ್ಕೊಳಕ್ಕೆ ನಿಂತವ್ರೆ. ಸೊ ಈಗ ರೋಡಿಗೆಲ್ಲ ಲೈಟೆಲ್ಲ ಹಾಕಿದ್ದೀವಿ. ವಿಶೇಷ ಪೂಜೆ ಎಲ್ಲ ಆರ್ಡ್ರೆ ನೋಡಿರ್ತೀರ. ಟಾರ್ ರೋಡ್ ಹಾಕಿದ್ದಾರೆ, ರೋಡೆಲ್ಲ ಲೈಟ್ ಹಾಕಿದ್ದಾರೆ. ಟೈಮ್ ಬಂದು 10:15. ಇವಾಗ ಎಲ್ಲದ್ದು ಹೊಸ ಕೊಟ್ಟು ಇವಾಗ ನಮ್ದೆಲ್ಲ ಊಟ ತಿಂದು ಹೊಡೆ ಎಲ್ಲ ತಿನ್ಕೊಂಡು ಎಲ್ಲ ತೋರಿಸ್ಬೇಕಂಟಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅಲ್ಲ ಕಂಟೆಂಟ್ ಪೀಸ್ ಇಲ್ಲ ತಗೊಂಡೋಗಿದ್ದು ಹಾಕಿಲ್ಲ. ಅಲ್ಲ ರಂಗೋಲಿ ಟೈಮಲ್ಲಿ ನನಗೆ ರೇಗಿಸಿದ್ದು. ಸೊ ಇವರೇ ಅಧ್ಯಕ್ಷರು. ತುಂಬ ಚಿಕ್ಕ ವಯಸ್ಸಲ್ಲೇ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಸಕ್ಕತ್ತಾಗಿ ಮಾಡ್ತಾನೆ. ಎಷ್ಟು ಏಜ್ ನಿಂದು? ಇಲ್ಲ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ವ್ಲಾಗಲ್ಲಿ ಏನೋ ಚೆನ್ನಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ 70 ನೋಡಿ 17 ಏಜ್. ನಮ್ದೆಲ್ಲ 21. ಅಲ್ಲ ಇವ್ರದೆಲ್ಲ ಅಲ್ಲ, ನಂದು 21. ನನ್ನ ಡ್ರೆಸ್ ಕೋಡ್ ಚೆನ್ನಾಗಿಲ್ಲ, ಅದಕ್ಕೆ ನನಗೆ ನಾನೇ ತೋರಿಸ್ಕೊಳಕ್ಕಾಯ್ತಲ್ಲ ಇವತ್ತು. 2000 years later. ಆ್ಯಕ್ಚುಲಿ ಇವತ್ತು ಡೇಟ್ ಬಂದು 20ನೇ ತಾರೀಕು. ನನ್ನೇ 19ನೇ ತಾರೀಕು ವಿಶೇಷ ಪೂಜೆ ನೋಡಿರ್ತೀರ. ನಾನು ಹೇಳಿದ್ದೆ ಏನಂತ, ಅದು ಇವತ್ತು 101 ದೀಪಾಲಂಕಾರ ಇರುತ್ತೆ ಅಂತ. ಸೊ ಇವತ್ತಾಗಿಲ್ಲ, ಮಳೆ ಬಂದ ಕಾರಣ. ಸೊ ಈ ವ್ಯಕ್ತಿ ನಿಮಗೆ ಗೊತ್ತಲ್ಲ, ಹಣ ಬಂದ. ಇವಾಗ ನಾನು ಇವನು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಥರ ಯಾರಕ್ಕೂ ಹೋಗಲ್ಲ, ನಾವು ಮಾತ್ರ ಈ ಥರ ಕೆಲಸ ಮಾಡೋದು. ನನ್ನ ಮೇಲೆ ಹಣೆ ಇಟ್ಟೇಳು. ನನ್ನ ಮೇಲೆ ಹಣೆ ಇಟ್ಟೇಳು. ಏನಂತೀಯ? ನೋ ಕಮೆಂಟ್. ಇಲ್ಲ ಅಷ್ಟೊಂದು ಮಾತಾಡ್ತಿದ್ದಲ್ಲ, ಮಾತಾಡೋ. ಆಂಟಿ ಪೂಜೆಗೆ ಬನ್ನಿ ಆಂಟಿ. ಸೊ ಆ್ಯಕ್ಚುಲಿ ಇವತ್ತು ನಮ್ಮ ಏರಿಯಾದ ನಮ್ಮ ಗಲ್ಲಿ ಕೆಳಗಡೆ ಇರೋರು ಇನ್ನೊಬ್ರು ಗಣಪತಿ ಬಿಟ್ರು, ಚೆನ್ನಾಗಿ ಬಿಟ್ರು ಕ್ರೈನಲ್ಲಿ. ನೋಡಿ ವ್ಲಾಗಲ್ಲಿ ಮಾತಾಡಿ ಅಂದ್ರೆ ಆಗಲ್ಲ. ಪೂಜೆಗೆ ಬನ್ನಿ ಅಂತ ಮಾತ್ರ ಕೂತ್ಕೊಂಡು ಒಳ್ಳೊಳಗಡೆ ಏನೇನು ಬೈಕೊಂಡು ಪೂಜೆಗೆ ಬನ್ನಿ ಆಂಟಿ. ಆಂಟಿ ಬನ್ನಿ ಆಂಟಿ ಪೂಜೆಗೆ. ಸೊ ಆ್ಯಕ್ಚುಲಿ ಇನ್ನೊಂದು ಹೇಳ್ಕೋಬೇಕಿತ್ತು. ನಾನು ಕಟಿಂಗ್ ಮಾಡಿಸೋದು ಹೆಂಗೆ ಕಾಣಿಸ್ತಿದ್ದೀನೋ ದೇವರನೇ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಈ ಥರ ಫೀಲ್ ಆಗಿದೆ ನಿಜವಾಗ್ಲೂ ಹೇಳಿ. ಕಟಿಂಗ್ ಮಾಡಿಸೋದೇ ಒಂದು, ಅದಾದಮೇಲೆ ಬಂದು ಸ್ನಾನ ಮಾಡಿದ್ಮೇಲೆ ಆಗೋದೇ ಇನ್ನೊಂದು. ಅದು ಎಷ್ಟು ಜನಕ್ಕೆ ಫೀಲ್ ಆಗಿದೆ ಅನ್ನೋದು ಸ್ವಲ್ಪ ಕಮೆಂಟ್ ಹಾಕಿ. ಮಾಡಿಸೋದೇ ಒಂದು, ಮಾಡಿಸಿದ್ಮೇಲೆ ಚೆನ್ನಾಗಿ ಕಾಣ್ತಾ ಇರುತ್ತೆ. ಆಮೇಲೆ ಅಯ್ಯೋ ಇದೇನಾ ನಾನು ಮಾಡಿಸಿದ ಕಟಿಂಗು. ಲಿಟ್ರಲಿ ಗಾಯ್ಸ್, ನೀವು ನಂಬಲ್ಲ, ಯಾರಿಗೆ ಹೇಳೋದು ಈ ಪರಿಸ್ಥಿತಿ. ನಿಮಗೂ ಹತ್ರ ಫೀಲ್ ಆಗಿದೆಯೋ? ನೀನು ಕಟಿಂಗ್ ಮಾಡಿಸೋದೇ ಒಂದು, ಬಂದು ಸ್ನಾನ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ಟೈಲ್ ಆಗ್ಬಿಟ್ಟಿರುತ್ತೆ. ಸಾಯ ಬಂದೈತಲ್ಲ, ಅದೇ ನಿಮ್ದೆಲ್ಲ ಬರುತ್ತೆ, ನನಗೆ ಬರಲ್ಲ. ಅದು ಒಬ್ಬರಿಗೆ ಆ ಥರ. ಸೊ ಇಲ್ಲಿಗೆ ಇವತ್ತು ಹೇಳಿದ್ನಲ್ಲ, ಇವತ್ತಿರಬೇಕಿತ್ತು 20ನೇ ತಾರೀಕು ಏನದು 1001 ದೀಪಾಲಂಕಾರ. ಇವತ್ತಿಲ್ಲ. ಸೊ ಅದು ನಾಳೆಗೆ ಪೋಸ್ಟ್ಪೋನ್ ಆಗಿದೆ ಡ್ಯೂ ಟು ದ ಮಳೆ ಪ್ರಾಬ್ಲಮ್. ಈ ಮಹಾನ್ ಭಾವ ನಿಮಗೆ ಗೊತ್ತಲ್ಲ, ಈ ಮಹಾನ್ ಭಾವನ ಹೆಸರು ಬಂದು ತಮ್ಮನ್ನ ತಾವೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ. ಸೊ ಇವನು ಬಂದು
ಅದು ಒಟ್ಟು ಕೊಡ ಇವ್ರ ಅಜ್ಜಿನ ಬಡಿಯ ನಮ್ಮ ಅಜ್ಜಿನ ಬಡಿಯ ಎರಡು ಒಂದೇ ಇವ್ರ ಅಜ್ಜಿನ ಬಡಿಯ ನಮ್ಮ ಅಜ್ಜಿನ ಬಡಿಯ ಒಂದೇ ಏನಕ್ಕೆ ಅಂದ್ರೆ ಅಲ್ಲೇ ಅರ್ಥ ಆಗಿರುತ್ತೆ. ಇದು ನನ್ನ ಕಸಿನ್. ರವಿ ಅಂತ ನಮ್ಮ ಕಸಿನ್. ನಮ್ಮ ಇಡೀ ಫ್ಯಾಮಿಲಿಲಿ ನಾವು 3 ಜನ. 3ನ ಹುಷಾರು ಸೈಕಲ್ಲು. ಸೈಕಲ್ ಅವ್ನು ಹುಷಾರು ಅಂತ ಹೇಳಲ್ಲ, ಸೈಕಲ್ ಹುಷಾರು ಅಂತ ಹೇಳು. ಸೈಕಲ್ದು ಇದೊಂದು ಬದುಕಿ, ಇದೊಂದು ಜನ್ಮವೇ. ಇರೋದು ಒಂದ್ ಸೈಕಲ್ಲು. ಅಧ್ಯಕ್ಷರಿಗೆ ಮರ್ಯಾದೆನೇ ಕೊಡಲ್ಲ. ಅವ್ರು ಯಾವ ಅಧ್ಯಕ್ಷರು ಯಾವ ಕೆಲಸನೂ ಒಂದ್ ಕೆಲಸನೂ ಆಗಲ್ಲ. ನೋಡಿ ಅವ್ರ ಅಜ್ಜಿ ಬಾಡಿ ಶೇಪಿಂಗ್ ನೋಡಿ. ಅವ್ರ ಅಜ್ಜಿ ಹೇಳ್ತಿದ್ದಾರೆ ನೀನು ಏನದು, ನಾನು ಸಣ್ಣ ಇದ್ದೀನಿ, ಅವ್ನ್ ದಪ್ಪ ಇದ್ದಾನೆ, ಅದಕ್ಕೆ ಅವ್ನು ನನ್ನ ಅಡ್ಜಸ್ಟ್ ಆಗ್ಬಿಟ್ಟು ಅವ್ನು ವೆಯ್ಟ್ ತಡೆಯಲ್ವ ಅಂತ ಹೇಳ್ತಾ ನೋಡಿ ಇದ್ದಾರೆ. ಅವ್ರ ಅಜ್ಜಿನೇ ಒಂದು ಬಾಡಿ ಶೇಪಿಂಗ್ ಮಾಡ್ತಾರೆ. ನೋಡಿ ಅದು ಸರಿನಾ ತಪ್ಪು ಅಂತ ಕಮೆಂಟ್ ಮಾಡ್ಬಿಡಿ, ಮಿಸ್ ಮಾಡ್ಬೇಡಿ. ಹಂಗೆ ಒಂದು ಲೈಕ್ ಹಾಕಿ ಅಷ್ಟೇ. ಅಲ್ಲ ಜಸ್ಟ್ ಫನ್. ಓಕೆ ಸೊ ಅವರೇ ನಮ್ಮ ಪುರೋಹಿತರು. ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಸಮಾಚಾರ ಕಾರ್ತಿಕ್ ನೋಡ್ರಿ ಇಲ್ಲಿ ಆಯ್ ಮಾಡ್ರಿ, ವ್ಲಾಗ್ ಮಾಡ್ತವ್ರೆ. ಹುಡುಗಂಗೆ ಸಂಕೋಚ ಜಾಸ್ತಿ. ಯೂಟ್ಯೂಬ್ ಅಲ್ಲಿ ಯಾರೋ ನಿನ್ಗೆ ಲೈಕ್ ಮಾಡಿ ನಿನ್ ಹೆಸರು ಕೇಳಲ್ಲ, ನಂಬರ್ ಕೇಳಲ್ಲ, ಈ ಕಡೆ ನಿನ್ ಹೆಸರು ಕೇಳಲ್ಲ, ನಂಬರ್ ಕೇಳಲ್ಲ, ಈ ಕಡೆ ಪೀಸ್ ಇನ್ನೇನು ಸಿಗ್ಲಿಲ್ಲ ನನಗೆ. ಶ್ರೀ ಗಣಪತಿ ಮಹಾರಾಜ್ಗೆ ಗೌರಮ್ಮ ಕೆ ಎಲ್ಲೆಲ್ಲಾಡು ಗಣಪತಿ ನೋಡು, ಬೀದಿಲ್ ನೋಡು ಗಣಪತಿ ನೋಡು. ಬಲೋ ಶ್ರೀ ಗಣಪತಿ ಮಹಾರಾಜ್ಗೆ ಗೌರಮ್ಮ ಕೆ ಬಲೋ ಶ್ರೀ ಗಣಪತಿ ಮಹಾರಾಜ್ಗೆ. ರಿಪೀಟ್ ಅಲ್ಲಿ ಕಷ್ಟ. ಹೇಳ್ರ ಅದಕ್ಕೂ ಜೈ ಅಂತ.